ವೆಸ್ಟೇಜ್ ಇವತ್ತು ನಮ್ಮ ರೈತರ ತೋಟಕ್ಕೆ ಬಂದಿದ್ದೀವಿ. ನಮ್ಮ ಅಗ್ರಿ ವೆಸ್ಟೇಜ್ ಪ್ರಾಡಕ್ಟನ್ನು ಬಳಸಿ ಒಂದು ಸಾವಯವ ಕೃಷಿಯ ಪ್ರಾಡಕ್ಟನ್ನು ಬಳಸಿ ಒಂದು ಒಳ್ಳೆಯ ರಿಸಲ್ಟನ್ನು ತಂದಿದ್ದಾರೆ. ಅವ್ರ ಬಾಯಿಂದ ಕೇಳೋಣಂತ ಅವ್ರಿಗೆ ಯಾವ ರೀತಿ ಅನಿಸ್ತಾ ಇದೆ ಅಂತ. ಸರ್ ನಮಸ್ಕಾರ ರೀ. ನಮಸ್ಕಾರ ಸರ್ ನಿಮ್ಮ ಹೆಸರು ರೀ? ರಾಜೇಂದ್ರ ಸಂಕಣ ತೇಲಿ ತೇಲಿ. ಸರ್ ನೀವು ನಮ್ಮ ಕಬ್ಬಿಗೆ ಯಾವ ಮೂಮೆಂಟ್ದಾಗ ಎಷ್ಟು ವರ್ಷ ಎಷ್ಟು ಕಬ್ಬು ಎತ್ತಿರದಾಗ ಹೆಂಗೆ ಗೊಬ್ಬರ ಬಳಸ್ತೀರಿ ಹೇಳ್ರಿ. ಫಸ್ಟಿಗೆ ಒಂದು ಸಾರಿ ಪೈಲ ಗೊಬ್ಬರ ಹಾಕ್ತೀನಿ ರೀ. ಹಾಂ. ಮ್ಯಾಗ ಒಂದು ಎದಿ ಮದ್ದಿಂದ ಆಳಿಗಿಟ್ಟು ಮಾಡೀನಿ ರೀ. ಅದ್ರ ಮುಂದೆ ಮಾಡೀನಿ ರೀ. ಎರಡೇ ಸಾರಿ ಮಾಡೀನಿ ರೀ. ಗೊಬ್ಬರ ಎಷ್ಟು ಸಾರ ಹಾಕಿರಿ? 2 ಸಾರಿ. 2 ಸಾರ ಗೊಬ್ಬರ ಹಾಕಿರಿ. ಸ್ಪ್ರೇ ಸರ ಮಾಡಿ 2 ಸಾರಿ ಮಾಡೀನಿ ರೀ. 2 ಸಾರ ಸ್ಪ್ರೇ ಮಾಡಿರಿ. ಹಾಂ ರೀ. ಸರಿ, ಓಕೆ ಸರ್. ರಾಸಾಯನಿಕ ಖರ್ಚು ಎಷ್ಟು ಆಗ್ತದ್ರಿ? ಇದ್ರದ್ದು ಎಷ್ಟು ಆಗ್ತದೆ? ಅದಕ್ಕೆ ನಿಮ್ಮ ಭಾಳ ಫರಕ್ ಆಗ್ತದೆ ರೀ. ಅದಕ್ಕೆ 30,000 ಬಂದ್ರೆ ಇದಕ್ಕೆ 15,000 ಬರ್ತದೆ. 15,000 ಬರೋದಲ್ಲ ಇಲ್ಲ. ಅರ್ಧಕ್ಕರ್ಧ ನಿಮಗೆ ರಾಸಾಯನಿಕಕ್ಕಿಂತಲೂ ನಮ್ಮ ಸಾವಯವ ಮಾಡೋದು ಅರ್ಧಕ್ಕರ್ಧ ಉಳಿತದೆ. ಹಾಂ ರೀ. ಸರ್, ಓಕೆ ಸರ್. ಈಗ ಕಬ್ಬು ನಿಮಗೆ ಯಾವ ರೀತಿ ಬಂದದ, ನಿಮ್ಗೆ ಏನು ಅನಿಸ್ತೈತಿ? ನಮಗೆ 1 ನಂಬರ್ ಕಬ್ಬು ಬಂದದ. ಸರಿ, ಓಕೆ. ಹಾಂ. ಸೈಜ್ನಾಗ ಆಯಿತು, ಗಣಿಕೆ ಆಗೈತೆ ರೀ, ಸೈಜ್ನಾಗ ಆಗೈತೆ ರೀ. ಇಲ್ಲಿ ಕಣ್ಣು ಮುಂದೆ ಕಾಣಿಸ್ತದೆ ರೀ ಕಬ್ಬು. 1 ನಂಬರ್ ನಮಗೆ ಮನ್ಸಿಗೆ ಹೋಗ್ತದೆ ರೀ. ಈಗ ಎಷ್ಟು ಟನ್ನೇಜ್ ಆಗಿದೆ ಸರ್ ಇದು ವೇಟ್? ವೇಟ್ ರೀ ಸದ್ಯದು 3 ಎಕರೆ ರೀ. ಒಂದು 200 ಟನ್ ಆಗ್ತದೆ ರೀ. 3 ಎಕರೆ 200 ಟನ್ ಹಾಂ ವೇಟ್ ಅದ ಸರ್. ಓಕೆ, ಅಲ್ಲಿ ಮುಳಿಸಿ ತೋರಿಸ್ಬಂದು ಸರ್. ನೋಡ್ರಿ 228 ತನಕ ಆಗ್ಬೋದು ಸರ್, ಓಕೆ. ಯಾಕಂದ್ರೆ ಇಲ್ಲಿ 200 ಅಲ್ಲ, ಇದು ಇನ್ನ ಕಡೆ ಮಾಲ್ ಅದ. ನಮ್ಗೆ ಅಂದಾಜ್ ಹತ್ತಿನ ಒಂದು 228 ಇಲ್ಲಿ ಆಗ್ಬೋದು. ಈಗ ಅಲ್ಲೇ ನಮ್ಮ ಒಂದು ಗ್ರಾಮದ ರೈತರು ಅದಾರ, ಅವರು ಕಬ್ಬಿನ ರೈತರು ಅದಾರ. ಅವ್ರ ಬಾಯಲ್ಲಿ ಈ ಪ್ರಾಡಕ್ಟ್ ಅನ್ನ ಬಳಸಿದಾರೆ. ಅವ್ರಿಗೆ ಯಾವ ರೀತಿ ಅನ್ಸಂದ್ ಅವ್ರ ಬಾಯಲ್ಲಿ. ಸರ್, ನೀವು ಯಾವ ರೀತಿ ಬಳಸಿರಿ? ನಿಮ್ಗೆ ಹೆಂಗೆ ಅನಿಸ್ತದೆ ಪ್ರಾಡಕ್ಟ್? ನಾವು ಇವ್ರು ಕೇಳಿ ಇದು ಮಾಡಿದೇವ್ರಿ. ನಮ್ಮ 1 ಎಕರೆಗೆ 100 ಇದು 2 ಎಕರೆಗೆ ಸಿಸ್ಟಮ್ ಇತ್ತು ರೀ. ಅಂದ್ರೆ 128 ಟನ್ ಹೋಗ್ಯ ನಂದು. ಹಾಂ ರೀ. ಏನ್ರಿ ಹಾಂ. ಅಂದ ಈ ಸದ್ ಇವ್ರು ನೋಡಿ ಇನ್ನು ಮತ್ತೆ 10 ಎಕರೆ ಹಚ್ಚಿದ. ಈ ಸದ ನಮ್ಮ ಹೊಲಕ್ಕೆ ನೀವು ನೋಡಕ್ ಬರ್ಬೇಕು. ಅದೇ ನಾವು ವಾಪರಸವ್ರಿದ್ದೇವು. ಓಕೆ. ಹಾ, ನಿಮಗೆ ಹೆಂಗೆ ಅನಿಸ್ತದೆ? ಚಲೋ ನಿಮಗೆ ಖರ್ಚು ಈ ಸದ ಅದು 30 ಬಂದ್ರೆ ನಮಗೆ 10-12 ಸಾವಿರದಾಗೆ ಇದು ಕಬ್ಬು ಅಗ್ದಿ ಏಕ ನಂಬರ್. 2-3 ಸಾರಿ ಮಾಡಿದ್ರೆ ನಾವು ಅಗ್ದಿ ಏಕ ನಂಬರ್ ಇದೆ. ಸ್ಪ್ರೇ ಮಾಡಬೇಕು. ಆದ್ರೆ ನಾವು ಪೈಲ ಹಚ್ಚ ಮುಂದೆ 1 ಎಕರೆಗೆ 1 ಚೀಲ ನಾವು ವಾಪರಾಸಿದ. ಅದು ಒಂದು ಇದು ಹೂವಿಂದು ಪ್ಯಾಕೆಟ್ ಕೊಟ್ರಿ, ಚಾ ಪುಡಿ ಅಂತದ್ದು ಒಂದು ಇದು ಕೊಟ್ರಿ ಲಿಕ್ವಿಡ್. ಅದು ಹಚ್ಕಿಂದು ಒಗದ್ಕಿಂದು ಇದು ಮಾಡಿದೆವು. ಕಾಂತ ಒಟ್ಟೆ ಸರ್ಕಾರ ಗೊಬ್ಬರ ನಾವು ಹೆಚ್ಚು ವಾಪರಾಸಲ್ಲ. ಏನ್ರಿ ಅಂದ್ರೆ ಮುಂದಾಗಿಂದ ಮತ್ತೆ 2ನೇ ಸಾರಿ ಸ್ಪ್ರೇ ಮಾಡಿದೆವು. 3ನೇ ಸಾರಿ ಲಿಕ್ವಿಡ್ ಬಿಟ್ಕಿಂದ ಇದು ಮಾಡಿದ್ರೆ 3 ಸಾರಿ ನಮ್ಮ ಕಬ್ಬು ಈ ರೀತಿ ಬಂದದ. ಸರ್, ಓಕೆ. ಒಂದು ಒಳ್ಳೆ ರಿಸಲ್ಟ್ ಅನ್ನ ಕಂಡಿದ್ದಾರೆ. ಸರ್, ಜನಕ್ಕೆ ಏನು, ರೈತರಿಗೆ ಹೇಳಕ್ ಏನು ಇಷ್ಟಪಡ? ರಾಸಾಯನಿಕ ಬಳಸ ಅಂತ ಹೇಳ್ತಾರೆ. ಇದು ನಾವು ಈ ಸದ ವೆಸ್ಟೇಜ್ ಕಂಪ್ನಿ ಬಳಸತ್ತೇಳಿ ನಾವು ಹೇಳ್ಬೇಕಾಗ್ಯಾರ. ಯಾಕಂತಂದ್ರೆ ತುಸು ಖರ್ಚಿನ ಅಗ್ದಿ ಒಳ್ಳೆ ಲಾಭ ಉತ್ತಮ ಬರ್ತದ. ಓಕೆ. ಅವ್ರ ರೈತರು ಏನು ಹೇಳ್ತಿದ್ರೆ ಅಂದ್ರೆ ಕಡಿಮೆ ಖರ್ಚಿನಲ್ಲಿ ಒಂದು ಒಳ್ಳೆ ಇಳುವರಿ ಬೀಳ್ತದ, ರಾಸಾಯನಿಕ ದಪ್ಪ ಆಗ್ತದ, ಗಡ್ಡಿ ಹೊಡಿತದ. ಅದ್ರ ಸಂಬಂಧ ಸೌಂಡ್ ನಡೀತದ,